ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸೂರ್ಯ ನಮ್ಮ ಕಣ್ಣಿಗೆ ಕಾಣುವ ದೇವರು, ಈ ಸೌರಮಂಡಲದ ಅಧಿದೇವತೆ, ಸಕಲ ಜೀವರಾಶಿಗಳನ್ನು ಪೊರೆಯುವ ದೇವರು. ಓಡು ಹೊರಗೆ ಓಡು ನೋಡು, ಬಂದ ನೋಡು ದಿನಮಣೆ, ಹಚ್ಚ ಹಸಿರು ಬಯಲ ಮೇಲೆ ಮಿರುಗುತಿಹವು ಹಿಮಮಣೆ ಎಂದು ಸೂರ್ಯನ ವರ್ಣನೆ ಮಾಡಿದ್ದಾರೆ ಕುವೆಂಪು. ಬೇಂದ್ರೆಯವರ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ಕವಿತೆಯೊಂದು ಬೆಳಗಿನ ಜಾವದ ಸಮಸ್ತ ಸೊಬಗನ್ನು ಪದಗಳ ರೂಪದಲ್ಲಿ ಶಾಶ್ವತವಾಗಿ ಸೆರೆ ಹಿಡಿದುಬಿಟ್ಟಿದೆ. ಹೀಗೆ ಸೂರ್ಯನೇ ನಮ್ಮೆಲ್ಲರ ಪೋಷಕ, ಆತನೇ ಸಮಸ್ತ ಜೀವಿಗಳ ಪಾಲಕ, ಆತನೇ ವಿನಾಶಕ. ಹೀಗೆ ತ್ರಿಮೂರ್ತಿಗಳು ಅವನೇ. ಬೆಳಕನ್ನ ಹುಡುಕಿ ಹೊರಟವರಿಗೆ ಕೊನೆಗೆ ಕಾಣುವುದು ಅದೇ ಬೆಳಕು, ಅದುವೇ ಅಂತಿಮ ಘಟ್ಟ. ಜನನ ಮರಣಗಳಿಂದಾಚೆಗಿನ ಜ್ಞಾನವನ್ನ ಕರುಣಿಸುವವನು ಕೂಡ ಅದೇ ಬೆಳಕು, ಅಂದ್ರೆ ಸಾಕ್ಷಾತ್ ಸೂರ್ಯನೇ. ಆತ್ಮ ಸಾಕ್ಷಾತ್ಕಾರವೆಂದ್ರೆ ಗಿರಗಿರನೆ ತಿರುಗುವ ಸೂರ್ಯನನ್ನೇ ಹೋಲುವ ಬೆಳಕು, ಅದುವೇ ನಾನು ಎಂಬ ಅಸ್ತಿತ್ವ. ಅದಕ್ಕೆ ಅಂತ್ಯವಿಲ್ಲ. ಈ ಸತ್ಯವನ್ನೇ ತಿಳಿದುಕೊಳ್ಳಿ ಎಂದಿದ್ದಾರೆ ಋಷಿವರ್ಯರು, ಮಹಾನ್ ಪುರುಷರು. ಹೀಗೆ ಸೂರ್ಯನಿಗೆ ಶರಣಾಗದ ಹೊರತು ಬಾಳು ಹಸನಾಗುವುದಿಲ್ಲ. ಓರ್ವ ಸಾಮಾನ್ಯ ಮನುಷ್ಯ ಏನ್ ಮಾಡಬಹುದು? ನಿತ್ಯ ಕರ್ಮಗಳನ್ನ ಚಾಚು ತಪ್ಪದೆ ಶ್ರದ್ಧೆಯಿಂದ ಮಾಡಿದ್ರೆ ಸೂರ್ಯನ ಅನುಗ್ರಹ ಲಭಿಸುತ್ತೆ. ಮುಂಜಾನೆಯ ಸೂರ್ಯೋದಯ ಸಮಯದಲ್ಲಿ ಸೂರ್ಯನ ಕಿರಣಗಳಿಗೆ ನಮ್ಮ ಬೆನ್ನನ್ನ 5 ನಿಮಿಷಗಳ ಕಾಲ ತೋರಿದರೆ ನಿಜಕ್ಕೂ ಅದ್ಭುತ ಪವಾಡವೇ ನಡೆಯುತ್ತೆ. ಇದು ಯಾರೋ ಸಾಮಾನ್ಯ ಮನುಷ್ಯ ಹೇಳಿದ್ದಲ್ಲ, ತನ್ನ ಬದುಕನ್ನೇ ಆ ಬೆಳಕಿನ ಹುಡುಕಾಟದಲ್ಲಿ ಕಳೆದ ಓರ್ವ ಸಾಧಕ ನುಡಿದ ವಾಣಿ. ಅಷ್ಟಕ್ಕೂ ಈ ವಿಧಾನ ಅನುಸರಿಸಿದ್ರೆ ಏನೆಲ್ಲ ಬದಲಾವಣೆಗಳಾಗತ್ವೆ? ನಿಜಕ್ಕೂ ಪವಾಡವೇ ನಡೆಯುತ್ತಾ? ಅನುಸರಿಸಬೇಕಾದ ವಿಧಾನವಾದ್ರೂ ಏನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ವಾರಣಾಸಿಯಲ್ಲಿ ಇದ್ರೂ ಓರ್ವ ಶ್ರೇಷ್ಠ ಸೌರ ಸಾಧಕ. ಸ್ನೇಹಿತರೆ, ಕೆಲವು ದಶಕಗಳ ಹಿಂದೆ ವಾರಣಾಸಿಯಲ್ಲಿ ಸ್ವಾಮಿ ವಿಶುದ್ಧಾನಂದ